ನಮಸ್ಕಾರ, ನಾನೀಗ ಮೈಸೂರು ಗ್ರೀನ್ ಟೆಕ್ನಾಲಜೀಸ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಮೈಸೂರಲ್ಲೇ ಇರುವಂಥ ಕಂಪ್ನಿ. ಇವರು ಸೋಲಾರ್ ಪವರ್ ಸೊಲ್ಯೂಷನ್ಸು, ಸಾಯಿಲ್ ಬೇಸ್ಡ್ ಸೊಲ್ಯೂಷನ್ಸು ಮತ್ತು ಅಗ್ರಿ ಬೇಸ್ಡ್ ಸೊಲ್ಯೂಷನ್ಸ್ ಎಲ್ಲ ಮಾಡ್ತಾರೆ. ಇದ್ರ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋಣ. ನನ್ನ ಜೊತೆ ಈಗ ಮೈಸೂರು ಗ್ರೀನ್ ಟೆಕ್ನಾಲಜೀಸ್ ಫೌಂಡರ್ ಹಾಗೂ ಡೈರೆಕ್ಟರ್ ಆದಂಥ ಶುಭ್ ಚೇತನ್ ಸೋಮಶೇಖರ್ ಅವರು ನನ್ನ ಜೊತೆ ಇದ್ದಾರೆ. ನಮಸ್ತೆ ಚೇತನ್. ನಮಸ್ತೆ ಚೇತನ್, ಈಗ ನೀವಿಲ್ಲಿ ಸೋಲಾರ್ ಪ್ಯಾನಲ್ ಇಟ್ಕೊಂಡಿದ್ದೀರಾ. ಅಲ್ಲೊಂದೇನೋ ಬಯೋಗ್ಯಾಸ್ದು ಒಂದು ಯೂನಿಟ್ ಕಾಣಿಸ್ತಿದೆ, ಆಮೇಲೆ ಏನೋ ಸಾಯಿಲ್ ಸಾಥಿ ಅಂತ ಕಾಣಿಸ್ತಿದೆ. ನೀವೇನು ಮಾಡ್ತೀರಾ, ನಿಮ್ಮ ಸಂಸ್ಥೆ ಬಗ್ಗೆ ಸ್ವಲ್ಪ ತಿಳಿ ಹೇಳಿ. ಮೊದಲನೇದಾಗಿ ನಮ್ಮ ಕಂಪ್ನಿ ಹೆಸರು ಮೈಸೂರು ಗ್ರೀನ್ ಟೆಕ್ನಾಲಜೀಸ್ ಅಂತ. ನಾವಿಲ್ಲಿ ತೋರಿಸ್ತಾ ಇರೋದು ಸೋಲಾರ್ ಪ್ಯಾನಲ್ಗಳಲ್ಲಿ ನಾವು ಮನೆಗಳಿಗೆ ಪವರ್ ಸೊಲ್ಯೂಷನ್ ಮತ್ತು ಫಾರ್ಮ್ ಹೌಸಸ್ಗೆ ಮತ್ತು ಕಮರ್ಷಿಯಲ್ ರಿಕ್ವೈರ್ಮೆಂಟ್ಗಳು ಕೂಡ ನಾವು ಸೋಲಾರ್ನ ಹಾಕ್ಕೊಡ್ತೀವಿ. ಓಕೆ, ಇದರಲ್ಲಿ ಈಗ ನಾನೀಗ ಮನೆ ಕಟ್ತಾ ಇದ್ದೀನಿ. ಸೊ ನನ್ನ ಮನೆ ಮೇಲೆ ಈ ಸೋಲಾರ್ ಪ್ಯಾನಲ್ ಹಾಕ್ಕೊಂಡ್ರೆ ಇದಕ್ಕೆ ಬೇಕಾದಂಥ ಎಲ್ಲ ಸಲಕರಣೆಗಳು ನೀವು ಕೊಡ್ತೀರಾ? ಖಂಡಿತ ಹೌದು. ಅದರಲ್ಲಿ ನಾವು ನಿಮಗೆ 3 ಥರ ಆಪ್ಷನ್ ಕೊಡ್ತೀವಿ. ನೀವು ಬರೀ ಪ್ಯಾನಲ್ ಹಾಕ್ಕೊಂಡು ಗ್ರಿಡ್ಗೆ ನೀವು ಡೈರೆಕ್ಟಾಗಿ ಫೀಡ್ ಮಾಡ್ಬೋದು. ಅಂದರೆ ಗ್ರಿಡ್ ಅಂದರೆ ನನ್ನ KEB ಕೊಡ್ಬೋದು ಅಂತ ನೀವು ಹೇಳ್ತಿರೋದು. ಅದು ನಿಮಗೆ ಲೀಸ್ಟ್ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟಲ್ಲಿ ನಿಮಗೆ ಕೆಲಸ ನಡೆದು ಹೋಗ್ತದೆ. ಓಕೆ. ಇನ್ನು ಎರಡನೇ ಆಪ್ಷನ್ ಬಂದು ನೀವು ಬ್ಯಾಟ್ರಿ ಹಾಕ್ಕೊಂಡು ನೀವು ಎನರ್ಜಿ ಜನರೇಟ್ ಮಾಡಿದ ನೀವು ಸ್ಟೋರ್ ಮಾಡ್ಕೊತೀರಾ. ಅದು ನಿಮ್ಮ ಸ್ವಂತ ಯೂಸ್ಗೆ ಆಗುತ್ತೆ, ಏನು ಎಕ್ಸ್ಪೋರ್ಟ್ ಮಾಡೋದಿಲ್ಲ. ಅಂದರೆ ನಾನು ಉತ್ಪಾದನೆ ಮಾಡ್ತೀನಿ, ನಾನೇ ಸ್ಟೋರ್ ಮಾಡ್ಕೋತೀನಿ, ನಾನೇ ಶೇಖರಣೆ ಮಾಡ್ಕೋತೀನಿ, ಬ್ಯಾಟ್ರಿ ಮೂಲಕ ನಾನೇ ಅದನ್ನು ಉಪಯೋಗಿಸ್ಕೋತೀನಿ. ಕರೆಕ್ಟ್. ಸೊ ಇದು ಎರಡನೇ ಆಪ್ಷನ್. ಹೌದು. ಮೂರನೇ ಆಪ್ಷನ್ ಬಂದು ನೀವು ಏನು ಪ್ರೊಡ್ಯೂಸ್ ಮಾಡ್ತೀರಾ ಸೋಲಾರ್ ಪ್ಯಾನಲಿಂದ ಫಸ್ಟ್ ಬ್ಯಾಟ್ರಿ ಹಾಕ್ಕೊಂಡು ಇನ್ನು ಉಳಿದಿದ್ದನ್ನು ನೀವು ಗ್ರಿಡ್ಗೆ ವಾಪಸ್ ಕೊಡ್ತೀರಾ. ಅಂದರೆ ವಾಪಸ್ ನಾನು KEB ಅವ್ರಿಗೆ ವಾಪಸ್ ಕೊಡ್ಬೋದು. ಕರೆಕ್ಟ್. ಸೆಸ್ಕಾಮ್ ಬೆಸ್ಕಾಮ್ ಅವ್ರಿಗೆ ವಾಪಸ್ ಕೊಡ್ಬೋದು. ಇದರಿಂದ ಅಡ್ವಾಂಟೇಜ್ ಏನಪ್ಪ ಅಂತ. ಓಕೆ, ಇದರಿಂದ ಪ್ರಯೋಜನ ಏನು ವಾಪಸ್ ಕೊಡೋದ್ರಿಂದ? ನಿಮಗೆ ಮೊದಲನೇದಾಗಿ ನೀವು ಹೆಚ್ಚಿಗೆ ಪ್ರೊಡ್ಯೂಸ್ ಮಾಡ್ತೀರಾ ಎಲೆಕ್ಟ್ರಿಸಿಟಿಗೆ ನಿಮಗೆ ರೀಇಂಬರ್ಸ್ಮೆಂಟ್ ಆಗುತ್ತೆ. ಓಕೆ. ಒಂದು ಯೂನಿಟ್ಗೆ 2.5 ರೂಪಾಯಿಂದ 3.25 ರೂಪಾಯಿ ತನಕ ನಿಮಗೆ ವಾಪಸ್ ಕೊಡ್ತಾರೆ. ಯಾರು? ಸರ್ಕಾರದವರು ನಿಮಗೆ ವಾಪಸ್ ತಿಂಗಳು ಪ್ರತಿ ತಿಂಗಳು ನಿಮಗೆ ಲೆಟ್ಸೆ ನಾವು 3 ಕಿಲೋವಾಟ್ ಹಾಕೊಟ್ವಿ ಅಂತ ಇಟ್ಕೊಳ್ಳೋಣ. ಹತ್ತಿರ ನಿಮಗೆ 100ರಿಂದ 150 ಯೂನಿಟ್ ಅಷ್ಟು ಎಕ್ಸೆಸ್ ಪ್ರೊಡ್ಯೂಸ್ ಆಗುತ್ತೆ. ಆದಷ್ಟಿಗೆ ನಿಮಗೆ 2.5 ರೂಪಾಯಿಂದ 3.25 ರೂಪಾಯಿ ಪರ್ ಯೂನಿಟ್ ಅಷ್ಟು ನಿಮಗೆ ದುಡ್ಡು ಏನು ಖರ್ಚು ಮಾಡಿರ್ತೀರ ಅದನ್ನು ಕಳೆದು ಇನ್ನು ಮಿಕ್ಕಿದ ಎಕ್ಸ್ಟ್ರಾ ಮಾಡಿದ್ರೆ ಅದು ಕೊಡ್ಬೋದು. ಕರೆಕ್ಟ್. ಈ ಥರ ಸೋಲಾರ್ ಪ್ಯಾನಲ್ ಇದೆ ಎಷ್ಟಡಿ ಬರುತ್ತೆ? ಒಂದು ಪ್ಯಾನಲ್ ನಿಮಗೆ ಇದರಲ್ಲಿ 550 ವ್ಯಾಟ್ ಅಷ್ಟು ಪ್ರೊಡ್ಯೂಸ್ ಆಗುತ್ತೆ. 8 ಅಡಿ ಬೈ 4 ಅಡಿಗೆ ಒಂದು ಪ್ಯಾನಲ್. ಸಾಮಾನ್ಯ ಮನೆಗೆ ಎಷ್ಟು ಕಿಲೋವ್ಯಾಟ್ ಬೇಕಾಗುತ್ತೆ? ಒಂದು ಸಾಧಾರಣ ಮನೆಗೆ 2ರಿಂದ 3 ಕಿಲೋವ್ಯಾಟ್ ಸಾಕು. ಸೊ ಅಲ್ಲಿಗೆ ಈ ಥರದ ಒಂದು 4ರಿಂದ 6 ಬೇಕಾಗ್ಬೋದು. ಖಂಡಿತ ಹೌದು. ಕರೆಕ್ಟ್. ಸೊ ಇದು 4ರಿಂದ 6 ಹಾಕಬೇಕು ಅಂದರೆ ಅಥವಾ 6 ಹಾಕಬೇಕು ಅಂದರೆ ಎಷ್ಟು ಖರ್ಚಾಗ್ಬೋದು ಒಬ್ರಿಗೆ? ಈಗ ನಿಮಗೆ ಬ್ಯಾಟ್ರಿ ಇಲ್ಲದೆ ನೀವು ಆನ್ ಗ್ರಿಡ್ ಮಾತ್ರ ಮಾಡ್ತೀನಿ ಅಂತಂದ್ರೆ ಸಾಧಾರಣವಾಗಿ 2 ಲಕ್ಷ ಹೆಚ್ಚು ಕಡಿಮೆ ರೇಂಜಿಗೆ ಆಗುತ್ತೆ. ಇನ್ನು ಬ್ಯಾಟ್ರಿನ ಹಾಕೋತೀನಿ ಅಂತಂದ್ರೆ ನಿಮಗೆ ಸೊಫಿಸ್ಟಿಕೇಟೆಡ್ ಹಾರ್ಡ್ವೇರ್, ಅದಕ್ಕೆ ಹೈಬ್ರಿಡ್ ಇನ್ವರ್ಟರ್ ಅದೆಲ್ಲ ಹಾಕೊಡ್ತೀವಿ ನಾವು. ಲಿಥಿಯಂ ಬ್ಯಾಟ್ರಿ ಹಾಕೊಡ್ತೀವಿ, 0 ಮೇಂಟೆನೆನ್ಸ್, 5 ಇಯರ್ಸ್ ವಾರಂಟಿ, ನಿಮಗೆ ಡಿಸೈನ್ ಲೈಫ್ 15 ಇಯರ್ಸ್ ತನಕ ಬರುತ್ತೆ. ಅದಕ್ಕೆ ನಿಮಗೆ 4ರಿಂದ 4.5 ಲಕ್ಷದಷ್ಟು ಖರ್ಚಾಗುತ್ತೆ. ಇದು ನರೇಂದ್ರ ಮೋದಿ ಅವರು ಹರ್ ಘರ್ ಸೋಲಾರ್ ಅಂತ ಏನೋ ಯೋಜನೆ ಮಾಡಿದಾರಲ್ಲ, ಅದರಿಂದ ನಮ್ಗೆ ಏನಾದ್ರು ಸಬ್ಸಿಡಿ ಸಿಗೋ ಅಂಥದ್ದು ಇದೆಯಾ? ಖಂಡಿತ ಹೌದು. ಮೈಸೂರು ಗ್ರೀನ್ ಟೆಕ್ನಾಲಜಿ ಒನ್ ಆಫ್ ದ ಕಂಪನೀಸ್, ಇಟ್ ಈಸ್ ಎಂಪ್ಯಾನಲ್ಡ್ ವೆಂಡರ್ ಫಾರ್ PM ಸೂರ್ಯಘರ್ ಯೋಜನಾ. ಓಕೆ. ಸೊ ನಿಮಗೆ ಏನು ಬೇಕೋ ಸಬ್ಸಿಡಿನ ನಮ್ಮ ಕಂಪ್ನಿ ಮೂಲಕ ಡೈರೆಕ್ಟ್ ನಾವು ನಿಮಗೆ ವಾಪಸ್ ಇಸ್ಕೊಡ್ಬೋದು. ಓಕೆ. ಸೊ ಈಗ ಸೋಲಾರ್ ಪ್ಯಾನಲ್ ನಾವೀಗ ಕ್ಲೀನ್ ಮಾಡಬೇಕು. ಈಗ ನಾವು ಜಾತ್ರೆಯಲ್ಲಿ ಇದ್ದೀವಿ. ಈಗ 4 ದಿನದಿಂದ ಸುಮಾರು 5-6 ಲಕ್ಷ ಜನ ಬಂದಿದ್ದಾರೆ. ಇಷ್ಟೆಲ್ಲ ಧೂಳು ಕಾಣ್ತಿದೆ. ಇಷ್ಟು ಧೂಳಿದ್ರೆ ಚೆನ್ನಾಗಿ ಕೆಲಸ ಮಾಡುತ್ತಾ? ಖಂಡಿತ ಇಲ್ಲ. ಈಗ ನಮಗೆ ಬೆಳಗ್ಗೆ ಧೂಳು ಬಂದಿದೆ, ಬಿಸಿಲಿರುವಾಗ ನಾವು ನೀರು ಹಾಕಿ ಕ್ಲೀನ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ನಿಮ್ಗೆ ಅಡ್ವೈಸ್ ಹೊಡೆಯುತ್ತೆ. ಎರಡನೇದು ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಕ್ರಿಯೇಟ್ ಆಗೋದ್ರಿಂದ ನಿಮಗೆ ಶಾಕ್ ಬರೋ ಚಾನ್ಸಸ್ ಇದೆ, ಮೈಲ್ಡ್ ಶಾಕು. ಅದಕ್ಕೆ ನಾವು ನಿಮಗೆ ಕ್ಲೀನ್ ಮಾಡಲಿಕ್ಕೆ ಅಡ್ವೈಸ್ ಮಾಡೋದೇನಪ್ಪ ಅಂದರೆ ಸೂರ್ಯ ಬರೋದಕ್ಕಿಂತ ಮುಂಚೆ ಇಲ್ಲ ಸಂಜೆ ಸೂರ್ಯ ಮುಳುಗಿದ ಮೇಲೆ ಕ್ಲೀನ್ ಮಾಡಬೇಕು. ಕರೆಕ್ಟ್. ಇದು ಯಾವ್ದಾರು ಒಂದು ಪರ್ಟಿಕ್ಯುಲರ್ ಆಂಗಲ್ ಅಲ್ಲೇ ಇಡಬೇಕು ಅಂತಿದೆಯಾ? ಹೌದು. ಈಗ ನೀವು ನೋಡ್ತಾರ ಹಾಗೆ ಇದನ್ನ ಸೌತ್ ಫೇಸಿಂಗ್ ಇಟ್ಟಿದ್ದೀವಿ. ಸೌತ್ ಫೇಸಿಂಗ್ ಅಲ್ಲಿ 15 ಡಿಗ್ರಿ ಆ್ಯಂಗಲ್ಗೆ ನಾವು ಓರಿಯೆಂಟ್ ಮಾಡಿದ್ದೀವಿ. ಓಕೆ. ಈಗ ಇದು ಈಸ್ಟು, ಈಗ ಬಂದರೆ ವೆಸ್ಟ್. ಈಗ ನಿಮಗೆ 2 ಕಡೆಯಿಂದನೂ ನಿಮಗೆ ಸನ್ದು ಇನ್ಸಿಡೆಂಟ್ ರೇಸ್ ಏನು ನಾವು ಹೇಳ್ತೀವಿ, ಈ ಆ್ಯಂಗಲಲ್ಲಿ ನಿಮಗೆ ಮೋಸ್ಟ್ ಆಪ್ಟಿಮಮ್ ಅಮೌಂಟ್ ಆಫ್ ರೇಡಿಯೇಷನ್ ಸಿಗುತ್ತೆ. ನಾವು ಉತ್ತರಾಯಣ ದಕ್ಷಿಣಾಯನ ಎಲ್ಲದಕ್ಕೂ ಈ ಆ್ಯಂಗಲ್ ಅಡ್ಜಸ್ಟ್ ಆಗುತ್ತೆ. ಆಪ್ಟಿಮಮ್ ಆ್ಯಂಗಲ್. ಮತ್ತೀಗ ನಮಗೆ ತುಂಬ ಮೋಡ ಎಲ್ಲ ಬಂದಾಗ ಅವಾಗ ಹೇಗೆ ಉತ್ಪತ್ತಿ ಆಗುತ್ತಾ? ಖಂಡಿತ ಆಗುತ್ತೆ. ಇವಾಗ ಬರ್ತಾ ಇರೋ ಟೆಕ್ನಾಲಜಿಯಲ್ಲಿ ನಿಮಗೆ ಈವನ್ ಏನು ನಾವು ಕ್ಲೌಡಿ ಕಂಡೀಷನ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಕೂಡ ನಿಮಗೆ ಏನೊಂದು 10 to 20% ಲಾಸ್ ಆಗ್ಬೋದು. ಬಟ್ ನಿಮಗೆ ಬಹುತೇಕ 80 to 90% ಅಷ್ಟು ಪವರ್ ಜನರೇಟ್ ಆಗುತ್ತೆ. ಯಾಕೆಂದರೆ ಇದು ಬೈಫೇಶಿಯಲ್ ಸೋಲಾರ್ ಪ್ಯಾನಲ್. ಬರೀ ಫ್ರಂಟ್ ಈಗ ಮೇಲೆ ನಿಮ್ಗೆ ಏನು ಸೂರ್ಯ ಕಿರಣಗಳು ಬೀಳ್ತಾ ಇದೆ ಅಷ್ಟೇ ಅಲ್ಲದೆ ರಿಫ್ಲೆಕ್ಟೆಡ್ ಲೈಟ್ ಇಂದ ಕೂಡ ಇದರಲ್ಲಿ ಎನರ್ಜಿ ಜನರೇಟ್ ಕರಡೆ ಬೀಳೋದ್ರಿಂದ ಆಗುತ್ತೆ. ಖಂಡಿತ. ಸೊ ಈಗ ನಂದು ಮೇಲ್ಗಡೆ ಒಂದು ಶೆಡ್ ತರ ಕಟ್ಕೊಂಡಿದ್ದೀನಿ, ಆ ಶೆಡ್ ಮೇಲೆ ಇಟ್ಕೋಬೋದಾ ಇದನ್ನ? ಖಂಡಿತ ಹಾಕೋಬಹುದು. ಅಥವಾ ಬರೀ ಫ್ಲಾಟ್ ಸರ್ಫೇಸ್ ಇರಬೇಕಾ?
ಹಾಗೇನಿಲ್ಲ, ನೀವು ವೆರೈಟಿ ಆಫ್ ಸರ್ಫೇಸಸ್ಗೆ ನಾವು ಮಾಡ್ಕೊಡ್ತೀವಿ. ಈಗ ನೀವು ಶೆಡ್ಗೆ ನೀವು ಶೀಟ್ಸ್ ಹಾಕಿರ್ತೀರ ಅಂತಂದ್ರೆ ಶೀಟ್ ಮೇಲೆ ನಾವು ಡೈರೆಕ್ಟ್ ಮೌಂಟ್ ಮಾಡ್ಕೊಡ್ತೀವಿ. ಇಲ್ಲ ಫ್ಲಾಟ್ ರೂಫ್ ಇತ್ತು ಅಂತಂದ್ರೆ ಅದ್ರ ಮೇಲೆ ನಾವು ಸ್ಟ್ಯಾಂಡ್ ನ ಬಿಲ್ಡ್ ಮಾಡಿ ಹಾಕೊಡ್ತೀವಿ. ಸೊ ಎಲ್ಲ ತರ ಸೊಲ್ಯೂಷನ್ ನಿಮ್ಮ ಹತ್ರ ಇದೆ. ಕರೆಕ್ಟ್. ಸರಿ, ಈಗ ಅದು ಬಯೋಗ್ಯಾಸ್ ಬಗ್ಗೆ ಅದೇನು, ಇದು ನಾವು ನಾರ್ಮಲ್ ನೋಡೋದಲ್ಲ ಗೋಬರ್ ಗ್ಯಾಸ್ ಯೂನಿಟ್. ಹೌದು. ಒಂದು 15 ಅಡಿ 20 ಅಡಿ ಅಗಲ ಇರುವಂತ ಡಯಾಮೀಟರ್ ಇರುವಂತದ್ದು ನೋಡಿದ್ವಿ. ಹೌದು. ಇದೇನೋ ಪುಟಾಣಿ ಸಿಂಟೆಕ್ಸ್ ಟ್ಯಾಂಕ್ ತರ ಇದೆ. ಹೌದು. ಏನಿದ್ರ ವಿಶೇಷತೆ? ಇದ್ರ ವಿಶೇಷ ಏನಪ್ಪಾ ಅಂದ್ರೆ ಇದು ಪ್ರೀ ಫ್ಯಾಬ್ರಿಕೇಟೆಡ್ ಬಯೋಗ್ಯಾಸ್ ಪ್ಲಾಂಟ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ಇದು ಬಂದು ಫೈಬರ್ ಕನ್ಸ್ಟ್ರಕ್ಷನ್. ಇದು ವಾಲ್ ಥಿಕ್ನೆಸ್ ಎಲ್ಲ ನೋಡ್ತು ಅಂತಂದ್ರೆ ನಿಮಗೆ ಹತ್ತಿರ ಅರ್ಧ ಇಂಚಷ್ಟು ವಾಲ್ ಥಿಕ್ನೆಸ್ ಬರ್ತದೆ. ಇದ್ರ ಡ್ಯೂರೇಬಿಲಿಟಿ ನಿಮಗೆ 15 ವರ್ಷ ಅಂತೂ ನಿಮಗೆ ಝೀರೋ ಮೇಂಟೆನೆನ್ಸ್. ಆರಾಮಾಗಿ ಝೀರೋ ಮೇಂಟೆನೆನ್ಸ್. 15 ವರ್ಷ ಝೀರೋ ಮೇಂಟೆನೆನ್ಸ್ ಅಂದ್ರೆ ಇದೆಲ್ಲ ಹಾಕ್ಬೋದು ಇದಕ್ಕೆ. ಇದರಲ್ಲಿ ನಾವು 2 ವೆರೈಟಿ ಆಫ್ ವೇಸ್ಟ್ ಕ್ರಿಯೇಟ್ ಮಾಡ್ಬೋದು. ಒಂದು ಅನಿಮಲ್ ವೇಸ್ಟ್ಗೆ, ಇನ್ನೊಂದು ಕಿಚನ್ ವೇಸ್ಟ್ಗೆ. ಒಂದು ಕಿಚನ್ ವೇಸ್ಟ್, ಒಂದು ಅನಿಮಲ್ ವೇಸ್ಟ್. ಅನಿಮಲ್ ವೇಸ್ಟ್ ಅಂದ್ರೆ ನಾವು ಏನ್ ಪ್ರಾಣಿ ಸಾಕಿರ್ತೀವಿ, ಕುರಿ ಕೋಳಿ, ಹೌದು, ಅದ್ರದೆಲ್ಲ ಹಿಕ್ಕೆ ಎಲ್ಲ ಹಾಕ್ಬೋದು ಅಂತ ಹೇಳ್ತೀವಿ. ಹೌದು. ಇನ್ನೊಂದು ನಾವು ಉತ್ಪಾದನೆ ಮಾಡೋಂಥ ವೇಸ್ಟ್ ಅಂದ್ರೆ ಕಿಚನ್ ಇಂದ ಬರುವಂತ ವೇಸ್ಟ್ ಹಾಕ್ಬೋದು ಅಂತ ಹೇಳ್ತಿದ್ದೀರಾ. ಈಗ ಇಲ್ಲಿರುವಂತ ಮಾಡಲು ನಾವು ಕಿಚನ್ ವೇಸ್ಟ್ ಅಂತ ಮಾಡಿರೋದು. ಎಲ್ಲರೂ ಸಾಧಾರಣವಾಗಿ ಎಲ್ಲರೂ ಮನೇಲಿ ಇಟ್ಕೋಬಹುದಾಗಿರುವಂಥದ್ದು. ಇದರಲ್ಲಿ ನಿಮಗೆ ಒಂದು ದಿವಸಕ್ಕೆ 2.5 kg ಅಷ್ಟು ಕಿಚನ್ ವೇಸ್ಟ್ ನ ಹಾಕ್ಲಿಕ್ಕೆ ನಾವು ಕೆಪಾಸಿಟಿ ಮಾಡಿದೀವಿ. ವೇಸ್ಟ್ ಹಾಕಿದ್ರೆ 2.5 kg. ನಂಗೆ ಗ್ಯಾಸ್ ಯಾವಾಗ ಬರುತ್ತೆ? ಈಗ ಫಸ್ಟ್ ಮೊದಲನೇ ಸರ್ತಿ ನಿಮಗೆ ಗ್ಯಾಸ್ ಬರ್ಲಿಕ್ಕೆ 30 ದಿವಸ ಹಿಡಿಯುತ್ತೆ. ಅಂದ್ರೆ ನಾವು ಇವತ್ತು ಇನ್ಸ್ಟಾಲ್ ಮಾಡ್ಬಿಟ್ಟು ಹೊಡೋದು ಅಂತಂದ್ರೆ 30 ದಿವಸದ ತನಕ ಬ್ಯಾಕ್ಟೀರಿಯಾ ಎಲ್ಲ ಆಕ್ಟಿವಿಟಿ ಸ್ಟಾರ್ಟ್ ಆಗಿ 30 ದಿವಸ ಆದ್ಮೇಲೆ ನಿಮಗೆ ಗ್ಯಾಸ್ ಬರಕ್ಕೆ ಸ್ಟಾರ್ಟ್ ಆಗ್ತದೆ. ಅದಾದ್ಮೇಲಿಂದ ನೀವು ಫೀಡಿಂಗ್ ಸ್ಟಾರ್ಟ್ ಮಾಡ್ತೀರಾ. ಅದಾದ್ಮೇಲೆ ನಿಮಗೆ ಎವ್ರಿ ಡೇ ಗ್ಯಾಸ್ ಸಿಗ್ತಾ ಇರುತ್ತೆ. ಎವ್ರಿ ಡೇ ಗ್ಯಾಸ್ ಎಷ್ಟು ಬರ್ಬೋದು ನಮಗೆ? ನೀವು 20 ನಿಮಿಷದಷ್ಟು ನೀವು ಸ್ಟವ್ ಓಡಿಸ್ಬೋದು. ಇದ್ರ ಜೊತೆ ಕುಕ್ಕರ್ ಕೂಗಿಸ್ಬೋದು, ಒಂದ್ಸತಿ ಕುಕ್ಕರ್ ಕೂಗಿಸ್ಬೋದು, ಅಥವಾ ಸಾಂಬಾರ್ ಮಾಡ್ಬೋದು. ಕರೆಕ್ಟ್. ಅಥವಾ ಒಂದು 3-4 ಜನ ಇರೋ ಮನೇಲಿ ರೊಟ್ಟಿ ಬೇಯಿಸ್ಬೋದು ಅಥವಾ ದೋಸೆ ಹಾಕೋಬಹುದು. ಸೊ ಒಂದೊತ್ತು ಅಡುಗೆ ಮಾಡ್ಬೋದು ಇದರಲ್ಲಿ, ಖಂಡಿತ ಮಾಡ್ಬೋದು. ಸೊ ಹಾಗಾಗಿ ಒಂದೊತ್ತು ಮಾಡೋದ್ರಿಂದ ನನಗೆ ಆಲ್ಮೋಸ್ಟ್ ಒಂದು 30-35% ಗ್ಯಾಸ್ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ಅದು ಮೊದಲನೇ ಬೆನಿಫಿಟ್. ಎರಡನೇ ಬೆನಿಫಿಟ್, ಇದರಿಂದ ಬರುವಂತ ಸ್ಲರಿ ಔಟ್ಪುಟ್. ಈ ಔಟ್ಪುಟ್ ಇದರಿಂದ ಏನ್ ಬರ್ತದೆ ಅದನ್ನ ನಿಮ್ಮ ಗಾರ್ಡನ್ಗೆ ನೀವು ಉಪಯೋಗಿಸ್ಕೊಂತು ಅಂತಂದ್ರೆ ನೀವು ಯಾವುದೇ ರೀತಿ ಕಾಂಪೋಸ್ಟ್ ಗೊಬ್ಬರ ತಗೊಳ್ಳೋ ಅಗತ್ಯ ಇರೋದಿಲ್ಲ. ಸೊ ಮನೇಲೆ ಗೊಬ್ಬರ ರೆಡಿ ಆಗುತ್ತೆ. ಎಕ್ಸಾಕ್ಟ್ಲಿ. ಅದು ನೀವು ವಾಸನೆ ಬರೋದು, ಪಕ್ಕದ ಮನೆಯವರು ಕಂಪ್ಲೇಂಟ್ ಮಾಡೋದು, ಅವ್ರು ಮಾಡೋದು, ಯಾವುದೇ ರೀತಿ ವಾಸನೆ ಬರೋದಿಲ್ಲ ಇದರಲ್ಲಿ. ಏನೂ ಇಲ್ಲ. ಯಾಕೆಂದ್ರೆ ಫುಲ್ಲಿ ಡೈಜೆಸ್ಟೆಡ್ ಸ್ಲರಿ ಏನ್ ಆಚೆ ಬರ್ತದೆ ಅದ್ರಲ್ಲಿ ಯಾವುದೇ ರೀತಿ ವಾಸನೆ ಇರೋದಿಲ್ಲ. ಯಾವುದೇ ರೀತಿ ವಾಸನೆ ಇರಲ್ಲ. ಇದಕ್ಕೆ ನಾವು ಈಗ ನಾನ್ ವೆಜ್ ತಿಂತೀವಪ್ಪ, ಚಿಕನ್ ಮಟನ್ ಎಲ್ಲ ಫೀಡ್ ಮಾಡ್ಬೋದಾ? ಮೂಳೆಗಳನ್ನ ಬಿಟ್ಟು ನೀವು ಹಾಕ್ಬೋದು. ಮೂಳೆಗಳನ್ನ ಹಾಕ್ತೀನಿ ಅಂತಂದ್ರೆ ನಿಮ್ಗೆ ಕ್ರಶ್ ಮಾಡ್ಲಿಕ್ಕೆ ಎಕ್ಸ್ಟ್ರಾ ಕ್ರಷರ್ ಅಂತ ಒಂದು ಸಿಗುತ್ತೆ, ಆಗುತ್ತೆ. ಆದ್ರೆ ನಾವು ಮೂಳೆಗಳನ್ನ ದಯವಿಟ್ಟು ಹಾಕ್ಬೇಡಿ ಅಂತ ನಾವು ಅಡ್ವೈಸ್ ಮಾಡ್ತೀವಿ. ಓಕೆ, ಮಿಕ್ಕಿದ್ನ ನೀವು ಹಾಕೋಬಹುದು. ಓಕೆ ಓಕೆ ಓಕೆ. ಸೊ ನಮ್ಮ ಮನೇಲಿ ಇರೋ ಬಾಳೆಹಣ್ಣು ಸಿಪ್ಪೆ ಇರ್ಬೋದು, ತರಕಾರಿಗಳ ಸಿಪ್ಪೆ ಇರ್ಬೋದು, ಸೊಪ್ಪು ಇರ್ಬೋದು, ಅವರೆಕಾಯಿ ಸಿಪ್ಪೆ ಇರ್ಬೋದು, ಕಿತ್ತಳೆಹಣ್ಣು ಸಿಪ್ಪೆ ಇರ್ಬೋದು, ಮಿಕ್ಕಿರೋ ಅನ್ನ, ಮುಸ್ರೆ, ಸಾಂಬಾರು, ಚಿತ್ರಾನ್ನ ಏನ್ ಮಿಕ್ಕಿದೆ ಎಲ್ಲ ಹಾಕ್ಬೋದು. ಎಕ್ಸೆಪ್ಟ್ ಹುಳಿ ಇರುವಂತ ಪದಾರ್ಥ ಹಾಕಂಗಿಲ್ಲ. ಹಂಗಿರ ನಿಂಬೆ ಹಣ್ಣು, ಹುಣಸೆ ಹಣ್ಣು, ಸಿಟ್ರಸ್. ಏನಕ್ಕೆ ಹುಳಿ ಹಾಕಿರೋ? ಅದರಲ್ಲಿ pH ನ ಚೇಂಜ್ ಮಾಡುವಂತ ಪ್ರಾಪರ್ಟಿ ಇರುವಂತ ಮೆಟೀರಿಯಲ್ ನ ನಾವು ಇದಕ್ಕೆ ಹಾಕೋದನ್ನ ಅವಾಯ್ಡ್ ಮಾಡಬೇಕು. ಯಾಕಂದ್ರೆ ಬ್ಯಾಕ್ಟೀರಿಯಾ ಸರ್ವೈವ್ ಆಗಬೇಕಾದ್ರೆ ಒಂದು ನ್ಯೂಟ್ರಲ್ pH ಮೇಂಟೈನ್ ಆಗಬೇಕು. ನಾವು ಹುಳಿ ಹಾಕೋದ್ರಿಂದ ಆ pH ವ್ಯಾಲ್ಯೂ ಚೇಂಜ್ ಆಗುತ್ತೆ. ಆ ಬ್ಯಾಕ್ಟೀರಿಯಾಗಳ ಎಕ್ಸಿಸ್ಟೆನ್ಸ್ಗೆ ಅದು ಹಾನಿ ಆಗುತ್ತೆ. ಅವಾಗ ನಿಮ್ಮ ಗ್ಯಾಸ್ ಉತ್ಪಾದನೆ ಕಡಿಮೆ ಆಗುತ್ತೆ. ಸೊ ಇದನ್ನ ಮೇಂಟೈನ್ ಮಾಡೋದು ಹೆಂಗೆ? ನೀರು ಹಾಕಿ ತೊಳಿಬೇಕಾ? ಯಾವಾರು ಏನು ಮಾಡಂಗಿಲ್ಲ. ಇದು ಏನು ಮಾಡಂಗಿಲ್ಲ. ಆಯುಧ ಪೂಜೆ ಬಂತು, ದೀಪಾವಳಿ ಬಂತು, ದಸರಾ ಹಬ್ಬ ಬಂತು ಅಂತ ಏನು ಮಾಡಂಗಿಲ್ಲ. ಧೂಳು ಕ್ಲೀನ್ ಮಾಡ್ಕೊಳ್ಳಿ ಅಷ್ಟೇ. ನಾವು ಕೇಳೋದಿಷ್ಟೇ, ನೀವು ಪ್ರತಿ ದಿವಸ ಫೇಲ್ ಆಗದೆ ನೀವು ಕ್ಲೀನಾಗಿ ಅದಕ್ಕೆ ಫೀಡ್ ಮಾಡ್ತಾ ಇರಬೇಕು. ಯಾಕೆಂದ್ರೆ ಒಳಗಡೆ ಇರೋದಂತೂ ಜೀವಾಣುಗಳು. ಅದಕ್ಕೆ ನಾವು ದಿವಸ ಆಹಾರ ಕೊಟ್ಟಷ್ಟು ನಿಮಗೆ ಅಷ್ಟು ಚೆನ್ನಾಗಿ ಅವು ಫಸ್ಟ್ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಜೀವಾಣುಗಳು ತುಂಬಬೇಕಾ ನಾವೇನಾದ್ರು? ಅದನ್ನ ನಾವು ಸಗಣಿಯಿಂದ ನಾವು ಜೀವಾಣುಗಳನ್ನ ಕ್ರಿಯೇಟ್ ಮಾಡಿರ್ತೀವಿ. ಒಂದು ಎಕೋಸಿಸ್ಟಮ್ನ ಕ್ರಿಯೇಟ್ ಮಾಡ್ಕೊಡ್ತೀವಿ. ಆ ಎಕೋಸಿಸ್ಟಮ್ ಕ್ರಿಯೇಟ್ ಆಗಲಿಕ್ಕೆ 30 ದಿವಸ ಬೇಕು. ಅದು ಒಳಗಡೆ ಜೀವಂತವಾಗಿದೆ ಇಲ್ಲ ಅಂತ ಹೆಂಗ್ ಗೊತ್ತಾಗುತ್ತೆ ನಮಗೆ? ಗ್ಯಾಸ್ ಬರ್ತಾ ಇರೋದೇ ನಿಮಗೆ ಪ್ರೂಫ್. ಗ್ಯಾಸ್ ನಿಲ್ತು ಅಂದ್ರೆ ಒಳಗಡೆ ಜೀವಾಣು ಏನೋ ಎಡವಟ್ ಆಗಿದೆ ಅಂತ. ಸರಿ, ಇದೊಂದು ಡಬ್ಬದಲ್ಲಿ ನೀವು ಸಾಯಿಲ್ ಸಾಥಿ ಅಂತ ಇಟ್ಕೊಂಡಿದ್ದೀರಾ. ಏನಿದು? ನೋಡಿ, ಇದು ಬಂದು ಸಾಯಿಲ್ ಸಾಥಿ ಅಂತ. ಇದು ಮೊಬೈಲ್ ಸಾಯಿಲ್ ಟೆಸ್ಟಿಂಗ್ ಕಿಟ್ ಅಂದ್ಬಿಟ್ಟು. ಇದು ಏನು ಕೆಲಸ ಮಾಡ್ತದೆ ಅಂತಂದರೆ, ನಾವು ಅಗ್ರಿಕಲ್ಚರ್ ಫೀಲ್ಡ್ಗೆ ಹೋದರೆ ಅಲ್ಲಿ ನಾವು ಸಾಯಿಲ್ ಸ್ಯಾಂಪಲ್ಸ್ನ ನಾವೇ ಅಲ್ಲಿ ತೊಗೊಂಡು ಅದೇ ಜಾಗದಲ್ಲಿ ನಾವು ರಿಯೇಜೆಂಟ್ಸ್ನ ಯೂಸ್ ಮಾಡಿ ಸ್ಯಾಂಪಲ್ಸ್ನ ಕ್ರಿಯೇಟ್ ಮಾಡಿ ಈ ರೀತಿ ಟೆಸ್ಟ್ ಟ್ಯೂಬ್ಗಳಲ್ಲಿ ಇದರಲ್ಲಿ ನಾವು NPK ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್ ಇಲ್ಲಿ ಲಿಸ್ಟ್ ಮಾಡಿರುವಂಥ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಷ್ಟು. ಇದು ಸಾಯಿಲ್ ಸ್ಯಾಂಪಲ್ ಸೊಲ್ಯೂಷನ್ ಅಲ್ವಾ ಇದು? ಅದು ನೈಟ್ರೋಜನ್ಗೆ ಪ್ರಿಪೇರ್ ಮಾಡಿರುವಂಥ ಓಕೆ. ಸೊ ಇದನ್ನ ಒಳಗಡೆ ಇನ್ಸರ್ಟ್ ಮಾಡಿದ್ರೆ ನಾವು ಹೆಂಗೆ ಈಗ ಡಯಾಬಿಟಿಸ್ ಚೆಕ್ ಮಾಡ್ತೀವಿ ಆ ರೀತಿ ಇದು ಸಾಯಿಲ್ದು ಡೀಟೇಲ್ಸ್ ಕೊಡುತ್ತೆ. ಹೌದು. ಈ ಸದ್ಯಕ್ಕೆ ನಾವು ಆ್ಯಪ್ನ ಆನ್ ಮಾಡಿಲ್ಲ, ಬಟ್ ಇದ್ರ ಆ್ಯಪ್ನ ಆನ್ ಮಾಡಿದ್ರೆ ಇನ್ಸ್ಟಂಟೇನಿಯಸ್ಲಿ ನಿಮಗೆ ಇದು ರಿಸಲ್ಟ್ನ ಕೊಡುತ್ತೆ. ಇದು ನಿಮಗೆ ನಿಮ್ಮ ಕಂಪ್ನಿಗೆ ಬಂದರೆ ಇದು ಸಿಗುತ್ತಾ? ಕರೆಕ್ಟ್.
ಈಗ ನೋಡಿ ಇಲ್ಲಿ ಲಿಸ್ಟ್ ಮಾಡಿರುವಂಥ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್, ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲದನ್ನು ನಾವು ನಿಮಗೆ ಅಲ್ಲೇ ಸ್ಪಾಟಲ್ಲಿ ರಿಸಲ್ಟ್ಸ್ ತೆಗೊಡ್ತೀವಿ. ಇದು ಕ್ಲೌಡ್ ಕನೆಕ್ಟೆಡ್ ಡಿವೈಸು, ಆಲ್ಸೋ ವ್ಯಾಲಿಡೇಟೆಡ್ ಬೈ JSS ಕೃಷಿ ವಿಜ್ಞಾನ ಕೇಂದ್ರ. ಹೌದಾ, ಸರಿ. ಸೊ ಈಗ ನಾವು ನಿಮ್ದೆಲ್ಲ ಸರ್ವಿಸಸ್ ತೊಗೋಬೇಕು ಅಥವಾ ನಿಮ್ಮ ಸೇವೆಗಳು ಅಥವಾ ನಿಮ್ಮ ಪ್ರಾಡಕ್ಟ್ ತೊಗೋಬೇಕು ಅಂದರೆ ಯಾರನ್ನು ಬಂದು ಕಾಂಟ್ಯಾಕ್ಟ್ ಮಾಡಬೇಕು, ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು? ಈಗ ನನ್ನ ಹೆಸರು ಶುಭ ಚೇತನ್ ಅಂತ. ಈಗ ನನ್ನ ಫೋನ್ ನಂಬರು ವೆಬ್ಸೈಟ್ನ ನಾವು ಈ ಬ್ರೋಷರ್ಲಿ ಹಾಕಿದ್ದೀವಿ. ನನ್ನ ಫೋನ್ ನಂಬರ್ ಹೇಳಿ. 7338374007. ಇದು ನನ್ನ ಫೋನ್ ನಂಬರು. 73383740007. ಕರೆಕ್ಟ್. ಅಷ್ಟೇ ಅಲ್ಲದೆ ನನ್ನ ವೆಬ್ಸೈಟ್ ಕೂಡ ಇಲ್ಲಿ ಲಿಸ್ಟ್ ಆಗಿದೆ. ನೀವು ನಮ್ಮನ್ನ ಕಾಂಟ್ಯಾಕ್ಟ್ MySuruGreenTech.com. MySuruGreenTech.com. ಸರಿ. ಸೊ ಈಗ ನೀವು ಸುತ್ತೂರು ಜಾತ್ರೆಗೆ ಬಂದಿದ್ದೀರಾ, 3 ದಿನದಿಂದ ಎಲ್ಲ ರೈತರುಗಳನ್ನೆಲ್ಲ ಭೇಟಿ ಮಾಡ್ತೀರಾ. ರೈತರು ಬಂದು ನಿಮ್ಮ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ನೀವು ಮಾಡಿರೋ ಆವಿಷ್ಕಾರಗಳು ಅಥವಾ ನೀವು ಮಾಡಿರೋಂಥ ಪ್ರಾಡಕ್ಟ್ಗಳು, ಸೊಲ್ಯೂಷನ್ಗಳನ್ನ ಹೇಗೆ ಅಕ್ಸೆಪ್ಟ್ ಮಾಡ್ತಿದ್ದಾರೆ ಜನಗಳು? ನಿಮ್ಗೇನಾದ್ರು ಪ್ರಶ್ನೆಗಳು ಬರ್ತಿದ್ದಾವ? ಹೌದು, ಖಂಡಿತ ಹೌದು. ಇದು ಭಾಳ ಒಳ್ಳೆಯ ವ್ಯವಸ್ಥೆ ನಮಗೆ ಮಾಡಿಕೊಟ್ಟಿದ್ದಾರೆ. ನಮ್ಗೆ ಅವಕಾಶ ಮಾಡಿಕೊಟ್ಟಿರುವಂಥ JSS ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ನಾವು ತುಂಬ ಚಿರಋಣಿಯಾಗಿರ್ತೀವಿ. ನಾವು ಸರಾಸರಿ ನೋಡಿರೋ ಹಾಗೆ 1 ಲಕ್ಷ ಜನ ಈ ನಮ್ಮ ಸ್ಟಾಲ್ನ ನೋಡ್ಕೊಂಡು ಹೋಗಿದ್ದಾರೆ. ಇವತ್ತು ಕಡಿಮೆ ಅಂದರೆ ಒಂದು 2 ಲಕ್ಷ ಜನ ಅಂತೂ ಬಂದಿದ್ದಾರೆ. ಅದರಲ್ಲಿ ನಾವು ಒಂದು ಕಡಿಮೆ ಅಂದರೆ ಒಂದು 10-20% ಜನ ನಾವು ಮಾತಾಡ್ಸಿದ್ದೀವಿ. ಒಂದಷ್ಟು ಜನಗಳಿಗೆ ಬ್ರೋಷರ್ಸ್ ಕೂಡ ಕೊಟ್ಟಿದ್ದೀವಿ. ತುಂಬ ಜನ ನಮ್ಮ ಪ್ರಾಡಕ್ಟ್ಸ್ಗಳನ್ನ ಇಷ್ಟಪಟ್ಟಿದ್ದಾರೆ. ಅವರು ಹೆಸರು, ಫೋನ್ ನಂಬರ್ಗಳನ್ನೆಲ್ಲ ಕೊಟ್ಬಿಟ್ಟು ಹೋಗಿದ್ದಾರೆ. ನಾವು ಅವ್ರನ್ನ ಫಾಲೋಅಪ್ ಮಾಡಿ ಅವ್ರಿಗೆ ಏನು ರಿಕ್ವೈರ್ಮೆಂಟ್ಸ್ ಎಲ್ಲ ಬರ್ಕೊಂಡಿದ್ದೀವಿ. ಬಯೋಗ್ಯಾಸ್ ಆಗ್ಬೋದು, ಸೋಲಾರ್ ಪವರ್ ಸೊಲ್ಯೂಷನ್ ಆಗ್ಬೋದು, ಮತ್ತು ಸಾಯಿಲ್ ಟೆಸ್ಟಿಂಗ್ ಆಗ್ಬೋದು. ಪ್ರತಿಯೊಂದಕ್ಕೂ ತುಂಬ ಉತ್ಸಾಹದಿಂದ ಇಂಟ್ರೆಸ್ಟ್ ತೋರಿಸಿದ್ದಾರೆ. ನಾವು ಅವ್ರನ್ನ ಫಾಲೋಅಪ್ ಮಾಡಿ ಅವ್ರಿಗೇನು ಸೊಲ್ಯೂಷನ್ ಬೇಕು. ಇನ್ನು 3 ದಿನ ಮುಂದೆ ಬರೋದ್ರಲ್ಲಿ ಇನ್ನೂ ಹೆಚ್ಚಿಗೆ ಜನಗಳು ಬರಲಿ, ನಿಮ್ಮನ್ನ ಮಾತಾಡಿಸ್ಲಿ. ನೀವು ಮಾಡೋವಂಥ ಆವಿಷ್ಕಾರಗಳು ನಮ್ಮ ರೈತರಿಗೆ ತಲುಪಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ನೀವು SJC ಸ್ಟೆಪ್ಪಲ್ಲಿ ಇನ್ಕ್ಯುಬೇಟ್ ಆಗಿದ್ದೀರಾ. ಕರೆಕ್ಟ್. ಅಲ್ಲಿಂದ ಏನೆಲ್ಲ ಪ್ರಯೋಜನ ತೊಗೊಂಡಿದ್ದೀರಾ? ಇದಕ್ಕೆಲ್ಲ ನಿಮ್ಗೆ ತುಂಬ ಹೆಲ್ಪ್ ಆಗಿದೆಯಾ? ಖಂಡಿತ ಹೌದು. SJC ಸ್ಟೆಪ್ ಮೂಲಕ ನಮಗೆ ತುಂಬ ಮೆಂಟರ್ಶಿಪ್ಗೆ ಅವಕಾಶ ಸಿಕ್ಕಿದೆ. ಅಷ್ಟೇ ಅಲ್ಲದೆ ನಮಗೆ ನಿಧಿ ಪ್ರಯಾಸ್ ಅನ್ನೋ ಒಂದು ಸ್ಕೀಮ್ ಮೂಲಕ ನಮಗೆ ಸಾಕಷ್ಟು ಫಂಡ್ಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಒಂದು ಪ್ರಾಡಕ್ಟ್ನ ನಾವು ಡೆವಲಪ್ ಮಾಡ್ತಾ ಇದ್ದೀವಿ. ಅದರ ಹೆಸರು ಸ್ಮಾರ್ಟ್ ಮೈಕ್ರೋಗ್ರಿಡ್ ಅಂತ. ಆ ಸ್ಮಾರ್ಟ್ ಮೈಕ್ರೋಗ್ರಿಡ್ ವಿಶೇಷ ಏನಪ್ಪ ಅಂತಂದರೆ, ಇಲ್ಲಿ ನಮಗೆ ನ್ಯಾಚುರಲ್ ಆಗಿ ಸಿಗುವಂಥ ಎನರ್ಜಿ ಸಚ್ ಆ್ಯಸ್ ಸೋಲಾರ್ ಆಗ್ಬೋದು, ವಿಂಡ್ ಎನರ್ಜಿ ಆಗ್ಬೋದು, ಅಥವಾ ಹೈಡ್ರೋ ಆಗ್ಬೋದು, ಅಥವಾ ಬಯೋಫ್ಯೂಯಲ್ ಬೇಸ್ಡ್ ಜನ್ರೇಟರ್ ಆಗ್ಬೋದು. ಇಷ್ಟು 4 ಸೋರ್ಸ್ ಆಫ್ ಎನರ್ಜಿಗಳಿಂದ ನಾವು ಕಂಬೈನ್ ಮಾಡಿ ಎನರ್ಜಿನ ನಾವು ನಿಮಗೆ ತಲುಪಿಸ್ಬೋದು. ಸೊ ಇದು ನಮ್ಮ ಯುನೀಕ್ ಸೆಲ್ಲಿಂಗ್ ಪ್ರಾಪರ್ಟಿ ಅಂತ ಹೇಳ್ಬೋದು, USP. ಅದರಲ್ಲಿ ನಾವು ಈಗ ಆಲ್ಮೋಸ್ಟ್ ಪ್ರೂಫ್ ಆಫ್ ಕಾನ್ಸೆಪ್ಟ್ನ ಕಂಪ್ಲೀಟ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಸ್ಟೇಜ್ ನಾವು ಅದನ್ನ ಏನು ಇಂಡಸ್ಟ್ರಿಯಲೈಸ್ ಮಾಡಬೇಕು ಅಂತ ಇದ್ದೀವಿ, ಅದನ್ನು ನಾವೀಗ ವರ್ಕ್ ಮಾಡ್ತಾ ಇದ್ದೀವಿ. ಓಕೆ, ಇನ್ನೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಚೇತನ್? ನಮಗೆ ಈ ಥರ ಒಂದು ವಿಡಿಯೋಲಿ ಮಾತಾಡಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಮೊದಲನೇದಾಗಿ ಥ್ಯಾಂಕ್ ಯು. ಹಾಗೆ ನಮ್ಮ ಪ್ರಾಡಕ್ಟ್ಗಳಿಗೆ ಪರಿಚಯ ಮಾಡಿಕೊಟ್ಟು ಜನಗಳಿಗೆ ತಲುಪಿಸ್ತಾ ಇರೋದಕ್ಕೆ ನಿಜವಾಗ್ಲೂ ಥ್ಯಾಂಕ್ ಯು ವಿಜಯಾನಂದ. ಥ್ಯಾಂಕ್ ಯು ಚೇತನ್. ದೇವ್ರು ಒಳ್ಳೇದು ಮಾಡಲಿ. ನಮಸ್ತೆ. ಥ್ಯಾಂಕ್ ಯು ನಮಸ್ತೆ.